ಡಾಕ್ಟರ್ ಮಂಜುನಾಥ್ ಅವರು ಕರ್ನಾಟಕದ ಒಬ್ಬ ಫೇಮಸ್ ಹಾರ್ಟ್ ಸರ್ಜನ್ನು. ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಅವರು ನಿರ್ದೇಶಕರಾಗಿದ್ದರು. ಅವರು ಅದ ಮುಂದುವರಿಯಲ್ಲ ಅಂತ ಹೇಳುವಂಥ ಚರ್ಚೆಗಳೆಲ್ಲ ಇದ್ದವು. ಸರ್ಕಾರ ಏನಾದರೂ ದುರುದ್ದೇಶಪೂರಿತವಾಗಿ ಅವರನ್ನು ಮುಂದುವರಿಸಿಲ್ಲ ಅಂತ ಹೇಳುವಂಥದ್ದು ಏನಾದರೂ ಆರೋಪಗಳಿದಾವ ಸರ್? ಇಲ್ಲ, ಇಲ್ಲಿ ಬ್ರದರ್ ಅವರು ಸುದೀರ್ಘವಾಗಿ ಆ ಒಂದು ಆಸ್ಪತ್ರೆ ಬೆಳವಣಿಗೆ ಇದೆಯಲ್ಲ, ಬಹುಶಃ ಅದೊಂದು ದಾಖಲೆ ನಮ್ಮ ದೇಶದ ಇತಿಹಾಸದಲ್ಲಿ. ಅವರು ಕೊಟ್ಟಂಥ ಕೊಡುಗೆ ಬಗ್ಗೆ ಜನಸಾಮಾನ್ಯರು ಮಾತನಾಡ್ತಾರೆ, ಬಡವರಿಗೆ ಅಲ್ಲಿ ಕೊಡ್ತಾ ಇದ್ದಂಥ ಚಿಕಿತ್ಸೆಗಳೇನು ಅಂತೇಳಿ. ಇವತ್ತು ಒಂದು ಪ್ರತಿಯೊಬ್ಬರಿಗೂ ನಿವೃತ್ತಿ ಅನ್ನೋದಿರುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ. ಯಾಕೆಂದರೆ ಅವ್ರನ್ನ ಮುಂದುವರಿಸಬೇಕಾಗಿತ್ತು ಅಂತಕ್ಕಂಥದ್ದು ನಾನು ಹೇಳ್ತಕ್ಕಂಥದ್ದಕ್ಕೆ ಹೋಗೋದು ಎಲ್ಲ ತಪ್ಪಾಗುತ್ತೆ. ಆದರೆ ಮೊನ್ನೆ ತೆಗೆದುಕೊಂಡಂಥ ನಿರ್ಧಾರ ಇದೆಯಲ್ಲ ರಾಜ್ಯ ಸರ್ಕಾರ, ನೀವು ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ. ಈಗ ನಿನ್ನೆ ಇನ್ನೊಬ್ಬರನ್ನ ಪ್ರಭರ ಡೈರೆಕ್ಟ್ರ್ ಮಾಡ್ಕೊಂಡಿದ್ದಾರೆ ಅಲ್ವೇ? ಅವ್ರಿಗೆ ವಯಸ್ಸೆಷ್ಟು? ಅವ್ರಿಗೆ 69 ವರ್ಷ. ಪ್ರಭರ ನಿರ್ದೇಶಕರನ್ನ ಮಾಡ್ಕೊಂಡಿರ್ತಕ್ಕಂಥವ್ರು. ಅವರು ಹಿಂದೆ ವೈಸ್ ಚಾನ್ಸಲರ್ ಕೆಲಸ ಮಾಡಿದಂಥವ್ರು, ಈಗ ಪ್ರಭರ ನಿರ್ದೇಶಕರನ್ನ ಮಾಡಿರ್ತಕ್ಕಂಥದ್ದು. ವೈಸ್ ಚಾನ್ಸಲರ್ ಆಗಿ ಅವರು ಅವಧಿ ಮುಗಿದ ಮೇಲೆ ಇದೇ ಆಸ್ಪತ್ರೆಗೆ ಕಾಂಟ್ರ್ಯಾಕ್ಟ್ ಬೇಸಿಸ್ ಮೇಲೆ ಅವರನ್ನು ಆಸ್ಪತ್ರೆಗೆ ಕೆಲಸಕ್ಕೆ ನೇಮಕ ಮಾಡ್ಕೊಂಡಿದ್ದಾರೆ, ಕಾಂಟ್ರ್ಯಾಕ್ಟ್ ಬೇಸಿಸ್ ಮೇಲೆ. ಅಂಥ ವ್ಯಕ್ತಿನ ಇವರು ಪ್ರಭರ ನಿರ್ದೇಶಕರನ್ನ ಮಾಡಲಿಕ್ಕೆ ಯಾವ ಕಾರಣ? ಮಂಜುನಾಥ್ ಅವರಿಗೆ ಆರೋಗ್ಯ ತೊಂದರೆ ಇದೆಯಾ? ಮಂಜುನಾಥ್ ಅವ್ರ ವಯಸ್ಸೇನು? 69 ವರ್ಷದವ್ರನ್ನ ನೀವು ತಗೊಂಡೋಗಲ್ಲಿ ಈಗ ಕೂರಿಸಿದಂಥ ಉದ್ದೇಶ ಏನು? ಅದರಲ್ಲಿ ಯಾವ್ಯಾವ ಹಿನ್ನೆಲೆಯಲ್ಲಿ ಯಾರ್ಯಾರಿದ್ದಾರೆ? 69 ವರ್ಷದವ್ರನ್ನ ಪ್ರಭರ ನಿರ್ದೇಶಕರನ್ನಾಗಿ ಮುಂದುವರಿಸೋದು ಇವತ್ತೇನು ಮಾಡ್ಕೊಂಡಿದ್ದೀರಿ? ಇವರು 67, 66, 67 ಇರಬೇಕು ಡಾಕ್ಟರ್ ಮಂಜುನಾಥ್ ಅವರಾಗಲ್ವಾ? ಅವ್ರನ್ನೇ ಮುಂದುವರಿಸ್ಬೋದಾಗಿತ್ತಲ್ವ, ಮುಂದಿನ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡೋವರಿಗೆ. ಈಗ ನೆಕ್ಸ್ಟ್ ಹೊಸ ಡೈರೆಕ್ಟರ್ನ ನೇಮಕ ಮಾಡೋದಕ್ಕಿಂತ ಮುಂಚೆ ಅಲ್ಲಿವರೆಗೆ ಇವ್ರನ್ನೇ ಮುಂದುವರಿಸ್ಕೋಬೋದಾಗಿತ್ತು. ಇದರಲ್ಲಿ ಆ ಅಸೂಯೆ ಅನ್ನೋದು ಇದೆಯಲ್ಲ, ಅವ್ರನ್ನ ಏನಾದರೂ ಮಾಡಿ ತೆಗಿಲೇಬೇಕು ಅಂತೇಳಿ. ಮುಂದೆ ನೋಡೋಣ ಸಂಸ್ಥೆ ಹೇಗೆ ನಡೆಸ್ತಾರೆ ಇವರೆಲ್ಲ. ಅಂದರೆ ಏನು ಜಾತಿ ಕಾರಣಕ್ಕೆ ಅಸೂಯೆ? ಸಂಶಯನೇ ಇಲ್ಲ. ಯಾತಕ ನಿರ್ಧಾರ ಮಾಡಿದ್ರೆ ಅನ್ನೋದು ಗೊತ್ತು. ಅಲ್ಲ, ಏನಕ್ಕೆ? ಯಾವ್ಯಾವ ಫೈಲ್ ಕಳೆದ 2 ತಿಂಗಳು ಈ ಸರ್ಕಾರದಲ್ಲಿ ಯಾವ್ಯಾವ ಫೈಲ್ನ ತಂದು ನಮಗೆ ತೋರಿಸ್ಬೇಕು, ಯಾವ ಥರ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀರಿ, ಏನೇನು ಮಾಡಿದ್ದೀರಿ ಅಂತ ಪ್ರತಿಯೊಂದು ವರದಿಗಳು ಬೇಕು ಅಂತೇಳಿ ತರಿಸ್ಕೊತಾ ಇದ್ರಲ್ಲ. ಏನು ತಪ್ಪು ಮಾಡಿದ್ದಾರೆ ಅಂತ ತರಿಸ್ಕೊಂಡ್ರು, ಇಲ್ಲ ಸರ್ಟಿಫಿಕೇಟ್ ಕೊಡೋಕ್ಕೆ ತರಿಸ್ಕೊಂಡಿದ್ರು. ಏನು ಉದ್ದೇಶ ಇದೆ? ಹಾಂ, ಏನು ಉದ್ದೇಶ? ಉದ್ದೇಶ ಅಷ್ಟೇ. ಆ ಸಂಸ್ಥೆ ಬೆಳೆದಿದ್ದೇ ಕೆಲವರಿಗೆ ಸಹಿಸೋಕ್ಕಾಗಿಲ್ಲ. 2013ರಲ್ಲೇ ತೆಗಿಬೇಕು ಅಂತ ಹೊರಟಿದ್ರು. ಆಗ ಸಾರ್ವಜನಿಕವಾಗಿ ಮತ್ತು ಮಾಧ್ಯಮದ ಸ್ನೇಹಿತರು ಟೀಕೆ ಮಾಡಿದ್ರಿ ಅಂತೇಳಿ ಮುಂದುವರ್ಸಿದ್ರು ಅಷ್ಟೇ. ಆಗಿದ್ದವರು ಇವರೇ ಅಲ್ವಾ? ಅಂದರೆ ತಾವು ಹೇಳೋ ಪ್ರಕಾರ ಸಿದ್ದರಾಮಯ್ಯವರ ಈ ನಿರ್ಧಾರ ದುರುದ್ದೇಶಪೂರಿತ. ಅದರಲ್ಲೇನು ಸಂಶಯನೇ ಇಟ್ಕೋಬೇಡಿ. ಏನು ಅವರಿಂದ ಏನು ತಪ್ಪಾಗಿತ್ತು? ಈಗ 69 ವರ್ಷದವರೆಗೆ ನೀವು ಪ್ರಭರ ನಿರ್ದೇಶಕರು ಮಾಡ್ಬೋದು. 67 ವರ್ಷದವ್ರನ್ನ ಇನ್ನೊಂದು 2 ವರ್ಷ ಮುಂದುವರ್ಸೋಕ್ಕೆ ಸಾಧ್ಯ ಇರಲಿಲ್ಲ. 70 ವರ್ಷದವರೆಗೂ ಅವಕಾಶ ಇತ್ತು ಅಂತ ಹೇಳ್ತಾರೆ. ಅಲ್ಲಿಯ ಸಿಬ್ಬಂದಿಗಳು ಕಣ್ಣಲ್ಲಿ ನೀರು ಹಾಕಿದ್ದು ನೋಡಿದ್ದೀರಿ. ಅವ್ರನ್ನ ನಿನ್ನೆ ಬೀಳ್ಕೊಡುಗೆ ಮಾಡಿದಾಗ ಅವ್ರು ಯಾವ ರೀತಿ ಕೆಲಸ ಮಾಡಿದ್ದಾರೆ. 300 ಬೆಡ್ ಹಾಸ್ಪಿಟ್ಲು ಇವತ್ತು 2000 ಹಾಸಿಗೆಗಳ ಆಸ್ಪತ್ರೆ ಮಾಡಿದ್ದಾರೆ. 40 ಲಕ್ಷ ರೂಪಾಯಿ ಸಂಬಳ ಕೊಡ್ತಾಯಿದ್ರು ಆ ಸಂಸ್ಥೆ ಪ್ರಾರಂಭ ಆದಾಗ. 20 ಲಕ್ಷ 30 ಲಕ್ಷನೋ. ಇವತ್ತು 18 ಕೋಟಿ ಪ್ರತಿ ತಿಂಗಳು ಸಂಬಳ ಕೊಡ್ತಾಯಿದ್ದಾರೆ ಸಿಬ್ಬಂದಿಗಳಿಗೆ. ಬಹುಶಃ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಸ್ಟಾಫ್ ನರ್ಸ್ಗೆ 25-30 ಸಾವಿರ ಸಂಬಳ ಕೊಡ್ತಾಯಿದ್ದಾರೆ. ಆ ರೀತಿಯ ಸಂಸ್ಥೆ ಬೆಳೆಸಿದ್ದಾರೆ. ಏನು ಅವ್ರನ್ನ ಈ ರೀತಿ ತೀರ್ಮಾನ ಮಾಡೋದು? ಆಮೇಲೆ ನನಗೆ ಗೊತ್ತಿದೆ ಏನೇನು ನಡೆದಿದೆ ಅಂತೇಳಿ, ಯಾವ ರೀತಿ ನಡ್ಕೊಂಡ್ರು ಇವರು ಅಂತೇಳಿ. ಅದರಿಂದ ನೀವೇನು ಪ್ರಶ್ನೆ ಕೇಳಿದ್ರಿ, ಯಾರೂ ಏನು ಶಾಶ್ವತ ಅಲ್ಲ. ಮಂಜುನಾಥ್ ಅವ್ರಿಗೂ ಒಂದು ಅಂತಿಮ ಬಾರಿ ರಿಟೈರ್ಡ್ ಆಗಲೇಬೇಕಲ್ಲ, ಸದಾಕಾಲ ಅವರೇ ಏನು ಇರಲಿಕ್ಕೂ ಆಗಲ್ಲ. ಆದರೆ ನಡ್ಕೊಂಡಂಥ ರೀತಿ ಇದೆಯಲ್ಲ ಈ ಸರ್ಕಾರದಲ್ಲಿ, ಅದು ಜನ ತೀರ್ಮಾನ ಮಾಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.